ಸ್ಕಿನೋಸ್ಪಿಯರ್ ಸ್ಕಿನ್ ಕ್ಲಿನಿಕ್‌ನಿಂದ ನಿಮ್ಮ ಟಾಪಿಕ್ ಏನಂದ್ರೆ ಹೇರ್ ಫಾಲ್. ಸೊ ಕಾಮನ್ ಆಗಿ ನಮಗೆ ಬರ್ತಾ ಇರೋ ಕ್ವೆಶನ್ಸ್‌ನ ಮಾತ್ರ ಈಗ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಆಫ್ ಆಲ್ ಹೇರ್ ಫಾಲ್ ಕಾರಣ ಅಂತ ಪ್ರತಿಯೊಬ್ಬರು ಬರೋರೆಲ್ಲರೂ ಕೇಳ್ತಾರೆ. ಸೊ ಕಾರಣ ಬಗ್ಗೆ ಮಾತಾಡೋಣ. ಈ ಹೇರ್ ಫಾಲ್ ಆಗ್ತಾ ಇರೋದು ಕಾಮನ್, ಓಕೆನಾ? ಸೊ ನಮಗೆ ಇದು ಫಾಲ್ ಆದ್ರೇನೆ ಪುನಃ ಬೆಳೆಯುತ್ತೆ. ಓಕೆ, ಸೊ ನಮಗೆ ಹೇರ್ ಫಾಲ್ ಎಷ್ಟುವರೆಗೂ ನಾರ್ಮಲ್ ಅಂತ ಕೇಳಿದ್ರೆ ಗರ್ಲ್ಸ್ಗೆ ಅಪ್ ಟು 100, ಮೆನ್ನಿಗೆ ಅಪ್ ಟು 30 ವರೆಗೂ ನಾರ್ಮಲ್ ಅಂತ ಹೇಳ್ತೀವಿ. ನಂಬರ್ 2, ಈ ಹೇರ್ ಫಾಲ್ ಆಗ್ತಾ ಇದ್ರೆ ನಾವು ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಕಾರಣ ಐಡೆಂಟಿಫೈ ಮಾಡ್ಕೋಬೇಕು. ಕಾರಣ ಏನಿರಬೇಕು? ಸಪೋಸ್ ನಮ್ಗೆ ಇದು 2 ಇದರಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. 2-3 ಮಂತ್ಸ್ ಒಳಗೆ ಆಗ್ತಾರೆ ಹೇರ್ ಫಾಲ್‌ಗೆ ಕೆಲವು ಕಾರಣಗಳು ಇರಬೇಕು. 3 ಮಂತ್ಸ್ ಮುಂಚೆ ಏನಾದ್ರು ಫೀವರ್ ಬಂತಾ? ಅಡ್ಮಿಷನ್ಸ್ ಆಯ್ತಾ? ಸ್ಟ್ರೆಸ್ ಇದ್ದೀರಾ? ಏನಾದ್ರು ನೀರ್ ಚೇಂಜ್ ಆಗಿದ್ಯಾ? ನೀವು ಮನೆ ಶಿಫ್ಟ್ ಮಾಡಿದ್ರಾ? ಇಲ್ಲ ಅಥವಾ ಏನಾದ್ರು ನಿಮ್ಗೇನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತಾ? ರೀಸೆಂಟ್ ಥೈರಾಯ್ಡ್ ಏನಾದ್ರು ಡಯಾಗ್ನೋಸ್ ಆಗಿದ್ಯಾ? ಇಲ್ಲ ಪ್ರೆಗ್ನೆನ್ಸಿ ಏನಾದ್ರು ಈಗ ಜಸ್ಟ್ ಪೋಸ್ಟ್ ಪಾರ್ಟಮ್‌ಗೆ ಬಂದಿದ್ರಾ? ಇಲ್ಲ ಏನಾದ್ರು ನಿಮ್ಗೆ ಬ್ಲಡ್ ಟ್ರಾನ್ಸ್‌ಫ್ಯೂಷನ್ ಆಯ್ತಾ? ಇದೆಲ್ಲಾನು ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತೀವಿ. ಮೆನ್ ಆದ್ರೆ ಹಂಗೆ ಕೇಳ್ತೀವಿ, ಜಸ್ಟ್ ಎಕ್ಸಾಕ್ಟ್ಲಿ ಎಕ್ಸೆಪ್ಟ್ ಫಾರ್ ಪ್ರೆಗ್ನೆನ್ಸಿ ಅಂಡ್ ಥೈರಾಯ್ಡ್ ಮಿಕ್ಕೆಲ್ಲಾನು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಕ್ರಾನಿಕ್ ಹೇರ್ ಫಾಲ್ ಅಂದ್ರೆ 3 ತಿಂಗಳಿಂದ ಜಾಸ್ತಿ ಹೇರ್ ಫಾಲ್ ಆಗ್ತಾನೆ ಇದೆ, ಅವ್ರಿಗೆ ಅಷ್ಟೇ ಹೇರ್ ಫಾಲ್ ಆಗ್ತದೆ ಅಂದ್ರೆ ಆವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಕಾಸಸ್ ಬಗ್ಗೆ ಥಿಂಕ್ ಮಾಡ್ತೀವಿ. ನಂಬರ್ 1, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಕೆಲವರಿಗೆ B12, ವಿಟಮಿನ್ ಡಿ, ಐರನ್, ಅದರಲ್ಲಿ ಫೆರಿಟಿನ್ ಅಂತ ಒಂದು, ಥೈರಾಯ್ಡ್. ಸೊ ಇದು 4 ಕಾಮನ್. ಅದು ಬಿಟ್ರೆ ಗರ್ಲ್ಸ್‌ಗೆ PCOD ಇದ್ರೆ DHEAS ಅಂತ ಒಂದು ಎಕ್ಸ್ಟ್ರಾ ಒಂದು ಹಾರ್ಮೋನ್‌ದಿಂದ ಸ್ವಲ್ಪ ಮೇಲ್ ಹಾರ್ಮೋನ್ಸ್ ಹೆಚ್ಚೆ ಬರುತ್ತೆ. ಅವ್ರಿಗೆಲ್ಲ ಸ್ವಲ್ಪ ಹೇರ್ ಫಾಲ್ ತುಂಬಾ ಟೈಮ್‌ದಿಂದ ಇರುತ್ತೆ. ಈ ಹೇರ್ ಫಾಲ್ ಬಾಲ್ಡ್‌ನೆಸ್‌ಗೆ ಹೋಗುತ್ತಾ ಅಂತ ಕೇಳಿದ್ರೆ, ಜೆನೆಟಿಕ್ ಟೆಂಡೆನ್ಸಿ ಇದ್ರೆ ಮತ್ತೆ ಅವ್ರಿಗೆ ತುಂಬಾ ಟೈಮ್‌ದಿಂದ ಆಗ್ತಾ ಇದ್ರೆ, ಅವ್ರಿಗೆ ಕನ್ವರ್ಟ್ ಆಗೋ ಚಾನ್ಸ್ ಇದೆ. ಇಲ್ಲ ಅಂದ್ರೆ ಈ 2-3 ಮಂತ್ಸ್ ಆಗ್ತಾರೆ ಹೇರ್ ಫಾಲ್, ಒಳಗೆ ಆಗ್ತಾರೆ ಹೇರ್ ಫಾಲ್, ಏನಾದ್ರೂ ಒಂದು ಪ್ರಾಪರ್ ಕಾರಣ ಜೊತೆಗೆ ಆಗ್ತಾರೆ ಹೇರ್ ಫಾಲ್‌ಗೆ, ಟೆನ್ಷನ್ ತಗೊಳಕ್ಕೆ ಏನೂ ಸಮಸ್ಯೆ ಇಲ್ಲ. ಓಕೆ. ಈಗ ಮೆಡಿಸಿನ್ಸ್ ಬಗ್ಗೆ ಮಾತಾಡೋಣ. ಮೆಡಿಸಿನ್ಸ್ ಅಲ್ಲಿ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ನಂಬರ್ 1, ನ್ಯೂಟ್ರಿಷನಲ್ ಸಪೋರ್ಟ್. ಈಗ ಬೆಳೀತಾ ಇರೋ ಕೂದಲಕ್ಕೆ ನಾವು ಸಪೋರ್ಟ್ ಕೊಡಬೇಕು. ದಟ್ ಈಸ್ ಎ ಮೇಜರ್ ಕಾನ್ಸೆಪ್ಟ್. ಸೊ ನಾವು ಬಯೋಟಿನ್ ಬೇಸ್ಡ್ ಟ್ಯಾಬ್ಲೆಟ್ಸ್, ಮಲ್ಟಿ ಮಿನರಲ್, ಅದರಲ್ಲಿ ಬೇಸಿಕ್ ನಾವು ನೋಡ್ತಾ ಇರೋದು ಕಾಪರ್ ಇರಬೇಕು, ಜಿಂಕ್ ಇರಬೇಕು, ಕ್ಯಾಲ್ಸಿಯಂ ಪ್ಯಾಂಟೋಥೆನಿನ್, ಮಲ್ಟಿ ಮಿನರಲ್ಸ್, ಬಿ ಕಾಂಪ್ಲೆಕ್ಸ್ ಅಲ್ಲಿ ಬೇಸಿಕ್ ಇರೋದು. ಅಂಡ್ ಅದೇ B3, B6, B9 ಅದು ಹೇಳ್ತೀವಿ. ಸೊ ಅದು ಕಮ್ಮಿ ಇರೋರಿಗೆ ಡ್ಯಾಂಡ್ರಫ್ ಕೂಡ ಬರುತ್ತೆ. ಸೊ ಆಲ್ ಆಫ್ ದೀಸ್ ಟುಗೆದರ್ ಒಂದು ಮಲ್ಟಿ ಮಿನರಲ್ ಸಜೆಸ್ಟ್ ಮಾಡ್ತೀವಿ. ಇದನ್ನ ಸೈಕ್ಲಿಕಲ್ ಆಗ್ಲೂ ಕೊಡ್ಬೋದು. ಒಮೆಗಾ ಫ್ಯಾಟಿ ಆಸಿಡ್, ವಿಟಮಿನ್ ಡಿ, B12 ಜೊತೆಗೆ. ಇಲ್ಲ ಅಂದ್ರೆ ಸೆಪರೇಟ್ ಆಗಿನೂ ಕೊಡ್ತೀವಿ. ಇದ್ರ ಜೊತೆಗೆ ವಿಟಮಿನ್ ಟೆಸ್ಟ್ ಮಾಡ್ಕೊಂಡು ಅದನ್ನ ಆಡ್ ಆನ್ ಮಾಡ್ಕೊಡ್ತೀವಿ. ಪ್ಲಸ್ ಸೀರಮ್ಸ್ ಕೊಡ್ತೀವಿ. ಸೀರಮ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ಮಾಡತ್ತೆ? ಈ ಸೀರಮ್ಸ್ ಎಲ್ಲ ಕೆಲಸ ಮಾಡ್ತಾ ಇದೆಯಾ? ಇಲ್ವಾ? ಅಂತ ಕೇಳಿದ್ರೆ ಒಬ್ರೊಬ್ರಿಗೆ ಒಂದೊಂದು ರಿಸಲ್ಟ್ಸ್ ಬರುತ್ತೆ. ಬೇಸ್ಡ್ ಆನ್ ದ ಬ್ರಾಂಡ್ ದೇ ಯೂಸ್, ದ ಮಾಲಿಕ್ಯೂಲ್ ದೇ ಯೂಸ್. ಅಂಡ್ ತುಂಬಾ ಜನರು ಏನ್ ಮಾಡ್ತಾರೆ? ತುಂಬಾ ವರ್ಷದಿಂದ ಒಂದೇ ಸೀರಮ್ ಹಚ್ತಾ ಇರ್ತಾರೆ. ಕೆಲದೆಲ್ಲ ಟೈಟ್ರೇಟ್ ಮಾಡ್ತೀವಿ. ಸೊ ಅದಕ್ಕೆ ನೀವು ಒಂದು ಡರ್ಮಟಾಲಜಿಸ್ಟ್ ಹತ್ರ ಪ್ರಾಪರ್ ಕನ್ಸಲ್ಟೇಷನ್ ಮಾಡಿ. ಫಸ್ಟ್ ಬೇಸಿಕ್ ವೈಟಮಿನ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಬೇಕು ಅಂತ ಅವರು ಹೇಳ್ತಾರೆ. ಓಕೆ. ಶಾಂಪೂಸ್ ಕೇಳಿದ್ರೆ ಈಗ ಯಾವ ಶಾಂಪೂ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಒಂದು ಕ್ವೆಶ್ಚನ್. ಫ್ರಿಸ್ ಫ್ರೀ ಮೇಂಟೈನ್ ಮಾಡಕ್ಕೆ ಒಂದು ಸಲ್ಫೇಟ್ ಫ್ರೀ ಇರೋ ಶಾಂಪೂ ಯೂಸ್ ಮಾಡಿ. ಲೈಕ್ ಅ ಕ್ಲೆನ್ಸರ್, ಸಾಫ್ಟ್ ಶಾಂಪೂಸ್ ವಿಚ್ ಆರ್ ಲೈಕ್ ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಶಾಂಪೂಸ್ ಫಾರ್ಮಸಿದಿಂದ ತಗೊಂಡು ಯೂಸ್ ಮಾಡ್ಬೋದು. ಸಚ್ ಆಸ್ ನಮಗೆ ಪ್ರೊಕ್ಯಾಪಲ್ ಶಾಂಪೂಸ್ ಇದೆ, ಬಯೋಟಿನ್ ಶಾಂಪೂಸ್ ಇದೆ. ಲೈಕ್ ಸಮ್ ಆಫ್ ದೆಮ್ ಆಲ್ಸೋ ಸಜೆಸ್ಟ್ ಸಮ್ ಅದರ್ ಕಾಂಬಿನೇಷನ್. ಸೊ ಫಸ್ಟ್ 3 ಮಂತ್ಸ್ ಅಬ್ಸರ್ವ್ ಮಾಡ್ತೀವಿ. ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಏನಾದರೂ ಚೇಂಜ್ ಮಾಡ್ತೀವಿ. ಎನಿ ಟೈಮ್ ರಿಸಲ್ಟ್ ಬರಲಿಕ್ಕೆ ಸ್ಕಿನ್ನಿಗೆ ನಮಗೆ ಒಂದು 30 ಟು 40 ಡೇಸ್ ಆದರೆ ಹೇರ್‌ಗೆ ಡಬಲ್ ದ ಅಮೌಂಟ್ 80 ಟು 90 ಡೇಸ್ ಆಗೇ ಆಗುತ್ತೆ. ಸೊ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ 3 ಮಂತ್ಸ್ ಟೈಮ್. ನೀವು 3 ತಿಂಗಳು ವೇಟ್ ಮಾಡ್ಕೊಂಡು ರಿಸಲ್ಟ್ ಬಂತಾ ಇಲ್ವಾ ಅಂತ ನೋಡ್ಕೊಂಡು ಇವುಗಳೆಲ್ಲ ಮತ್ತೆ ಖರ್ಚು ಮಾಡ್ತಾ ಇರ್ತೀರಾ. ಸೊ ಲಾಸ್ಟ್ ಕ್ವೆಶ್ಚನ್. ಸೊ ಡಯಟ್ ಅಲ್ಲಿ ನಾವು ಬೇಸಿಕ್ ಪ್ರೋಟೀನ್ ಹೇಳ್ತೀವಿ. ಸೊ ನೋಡ್ಕೊಳ್ಳಿ, ನಿಮ್ಗೆ ವೆಜಿಟೇರಿಯನ್ಸ್ ಆದ್ರೆ ಸೋರ್ಸ್ ಆಫ್ ಪ್ರೋಟೀನ್ ಇಸ್ ಪನ್ನೀರ್, ಸ್ಪ್ರೌಟ್ಸು ಮತ್ತೆ ಕಡಲೆಬೀಜ ಅದೆಲ್ಲ ನೀವು ಸ್ವಲ್ಪ ಹೆಚ್ಚು ತಿನ್ಬೇಕು. ಡೇಟ್ಸ್, ಡ್ರೈ ಫ್ರೂಟ್ಸ್ ಸ್ವಲ್ಪ ತಿನ್ಬೋದಂದ್ರೆ ಒಂದು ದಿನಕ್ಕೆ ಒಂದು 4 ಡೇಟ್ಸ್, 4 ಬಾದಾಮಿ ತಿಂತಾ ಬನ್ನಿ. ಇನ್ನೊಂದು ನಿಮ್ಗೆ ನಾನ್ ವೆಜ್ ಫ್ಯಾಕ್ಟರ್, ನಾನ್ ವೆಜ್ ಇದ್ರೆ ರೆಡ್ ಮೀಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅದನ್ನ ಆಡ್ ಮಾಡ್ಕೊಳ್ರಿ. ಎಗ್ ಯು ಕ್ಯಾನ್ ಈಟ್ ಅಪ್ ಟು 3 ಎಗ್ಸ್ ಇನ್ ಅ ಡೇ. ಬಟ್ ಬಿಯಾಂಡ್ ದಟ್ ಇಟ್ಸ್ ಅಪ್ ಟು ಯು. ಇಫ್ ಯು ಕ್ಯಾನ್ ಕನ್ಸ್ಯೂಮ್ ಯು ಕ್ಯಾನ್. ನೆಕ್ಸ್ಟ್ ಒಂದು ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬರ್ತೀನಿ. ಅದುವರೆಗೂ ನೀವು ಸ್ಕಿನ್ ಕ್ಲಿನಿಕ್‌ನ ಫಾಲೋ ಮಾಡ್ರಿ. ಥ್ಯಾಂಕ್ ಯು.